ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ಇವತ್ತು ನನ್ನ ಮಗಳು ಶಾಲೆಯಲ್ಲಿ ಸ್ಕೂಲ್ ಡೇ ಇತ್ತು. ಸ್ಕೂಲ್ ಡೇ ಎಲ್ಲ ಮುಗಿಸ್ಕೊಂಡು ಬರುವಾಗ ಆಗಲೇ ಒಂದು 5:30 5:45 ಹಂಗೆ ಸ್ಕೂಲ್ ಡೇ ಮುಗಿದಿತ್ತು. ಹಾಗೆ ಟೈಮ್ ಇತ್ತಲ್ಲ ಅಂಥೇಳಿ ಚಿಕ್ಕಮಂಗ್ಳೂರಲ್ಲಿ 3 days ಫ್ಲವರ್ ಶೋ ನಡೀತಾ ಇದೆ. ಅದಕ್ಕೆ ಹೋಗಿ ಬರೋಣ ಅಂತ ನಾವು ಫ್ಯಾಮಿಲಿ ಎಲ್ಲ ಫ್ಲವರ್ ಶೋಗೆ ಬಂದ್ವಿ. ಇಲ್ಲಿ ತುಂಬ ರೈತರು ಬೆಳೆದಿರೋ ಅಂಥದ್ದು, ಕೆಮಿಕಲ್ ಹಾಕ್ತಾ ಇರೋವಂಥದ್ದು ವೆಜಿಟೇಬಲ್ಸು, ಫ್ರೂಟ್ಸು, ಫ್ಲವರ್ಸು ಎಲ್ಲನೂ ಅರೇಂಜ್ಮೆಂಟ್ ಮಾಡಿದರು, ಎಲ್ಲನೂ ಶೋ ಮಾಡ್ತಾಯಿದ್ರು. ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಆದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಕೆಲವೊಂದೊಂದು ಹಣ್ಣುಗಳು ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಆ ಥರ ಹಣ್ಣುಗಳೆಲ್ಲ ಇತ್ತು. ತುಂಬ ರಶ್ ಇರೋದ್ರಿಂದ ಸ್ವಲ್ಪ ಎಲ್ಲನೂ ಡೀಟೇಲಾಗಿ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆದ್ರೂ ಯಾವುದನ್ನು ಬಿಡಲಿಲ್ಲ, ಎಲ್ಲನೂ ನೀಟಾಗಿ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲನೂ ಡೀಟೇಲಾಗಿ ನೋಡ್ಕೊಳ್ತಾ ಮುಂದೆ ಬಂದ್ವಿ. ಹಾಗೆ ಇದನ್ನು ಒಣಮೆಣಸಿನ್ಕಾಯಿ, ಒಣಗಿರುವಂಥ ಮೆಣಸಿನ್ಕಾಯಲ್ಲಿ, ಕೆಂಪು ಮೆಣಸಿನ್ಕಾಯಲ್ಲಿ ಗರುಡನ ಮಾಡಿದರು. ಲಾಸ್ಟ್ ಟೈಮ್ ತೋಟಗಾರಿಕೆ ಇಲಾಖೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ನವಿಲು ತುಂಬ ಒಳ್ಳೊಳ್ಳೆ ಇದನ್ನು ಮಾಡ್ತಾಯಿದ್ರು. ಈ ಸಲ ಯಾಕೋ ಗರುಡ, ಫ್ಲವರ್ಸಲ್ಲೇ ಮನೆ ಆ ಥರ ಮಾಡಿದ್ದಾರೆ. ಫ್ಲವರ್ಸ್ ಎಲ್ಲನೂ ಫ್ರೆಶ್ ಆಗಿತ್ತು, ಒಂಥರ ಅಟ್ರಾಕ್ಟಿವ್ ಆಗಿತ್ತು. ಒಂದೊಂದು ಫ್ಲವರ್ ನೋಡ್ತಿದ್ರು ಅಲ್ಲೇ ತುಂಬ ಹೊತ್ತು ನಿಂತ್ಕೊಂಡು ನೋಡಬೇಕು ಅಂತ ಅನಿಸ್ತಿತ್ತು. ಇದು ಬಾಳೆ ಕಂದಲ್ಲಿ ಈ ಥರ ದೋಣಿ ಥರ ಮಾಡಿದರು, ಅದೂ ಅಷ್ಟೇ ಫ್ಲವರ್ಸಲ್ಲೇ ಡೆಕೋರೇಷನ್ ಮಾಡಿದರು. ಈ ಮನೆಯೂ ಅಷ್ಟೇ. ಹಾಗೆ ಸಿರಿಧಾನ್ಯಗಳನ್ನು ಡೆಕೋರೇಷನ್ನಿಗೆ ಬಳಸ್ಕೊಂಡಿದ್ರು. ಸಿರಿಧಾನ್ಯಗಳ ಬಗ್ಗೆನೂ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಯಿದ್ರು, ಬೇಕಾದವರು ಪರ್ಚೇಸ್ ಮಾಡ್ಬೋದಿತ್ತು. ಸಿರಿಧಾನ್ಯ ನಿಮಗೆ ಗೊತ್ತು ಹೆಲ್ತಿಗೆ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿಬಿಟ್ಟು ಅದೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬರುವಾಗ ಈ ವೈಟ್ ಕಲರ್ ಸೇವಂತಿಗೆ ಹೂವಲ್ಲಿ ಈ ಥರ ಬಾತುಕೋಳಿನ ಮಾಡಿದರು. ತುಂಬ ಜನ ಫೋಟೋಸ್ ತೊಗೊಳ್ತಿದ್ರು, ವೀಡಿಯೋಸ್ ಮಾಡ್ಕೊಳ್ತಾಯಿದ್ರು. ಹಾಗೆ ಸಿರಿಧಾನ್ಯಗಳದ್ದು ನೋಡಿ ಅದೇ ನೇಮ್ ಬೋರ್ಡ್ನ ಹಾಕಿಬಿಟ್ಟು ಆ ಧಾನ್ಯಗಳನ್ನು ಅಲ್ಲೇ ಇಟ್ಟಿದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ತೊಗೊಳ್ತಾಯಿದ್ರು. ಹಾಗೆ ಮೀನುಗಾರಿಕೆ ಇಲಾಖೆಯಿಂದ ಅಕ್ವೇರಿಯಮ್ಸಲ್ಲಿ ಒಳ್ಳೊಳ್ಳೆ ಮೀನುಗಳನ್ನ ಇಟ್ಟಿದ್ರು. ಪರ್ಚೇಸ್ ಮಾಡೋಕ್ಕೂ ಇತ್ತು, ಬೇಕಾದರೆ ತೊಗೋಬೋದಿತ್ತು. ಇದು ನೋಡಿ ಮೀನುಗಾರಿಕೆ ಇಲಾಖೆಯಿಂದ ಪುಟ್ಟ ಹಳ್ಳಿ ಥೀಮ್ನ ಮಾಡಿದ್ದಾರೆ, ಕೊಟ್ಟಿಗೆ ಮಾಡಿದ್ದಾರೆ, ಪುಟ್ಟ ಶಾಲೆ ಮಾಡಿದ್ದಾರೆ. ಹಾಗೆ ಕೋಳಿಗೂಡನ್ನ ಮಾಡಿ ಅದ್ರ ಕೊಟ್ಟಿಗೆಲೂ ಸಮೇತ ಹಸು ಇದೆ, ಹಾಗೆ ಕೋಳಿಗೂಡಲ್ಲೂ ಕೋಳಿಗಳಿದೆ. ಆ ಥರ ಒಂದೊಳ್ಳೆ ಅರೇಂಜ್ಮೆಂಟ್ನ ಮಾಡಿದರು. ಪುಟ್ಟಾಗಿತ್ತು, ಆದರೆ ತುಂಬ ಸುಂದರವಾಗಿತ್ತು. ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ಯಾವುದನ್ನು ನೋಡೋದು, ಯಾವುದನ್ನು ಬಿಡಬೇಕು ಅಂತ ಅನಿಸ್ತಿತ್ತು. ಪುಟ್ಟು ಪಾಟಲ್ಲಿ ಗಿಡಗಳನ್ನು ಹಾಕಿ ಆ ಗಿಡದಲ್ಲಿ ಪುಟ್ಟು ಹೂಗಳನ್ನ ಬೆಳೆಸಿದ್ರು. ನಾವು ಮನೆ ಹತ್ರ ಎಷ್ಟು ದೊಡ್ಡ ಪಾಟಲ್ಲಿ ನೀರು ಹಾಕಿ ಗಿಡ ಹಾಕಿ ಏನೇ ಹಾಕಿದ್ರೂ ಇಷ್ಟು ಸುಂದರವಾಗಿ ಬರೋದಿಲ್ಲ. ಅಷ್ಟು ಚೆನ್ನಾಗಿತ್ತು ಹೂಗಳು. ಯಾವುದು ಇದು ಚೆನ್ನಾಗಿಲ್ಲ ಅಂತ ಹೇಳೋ ಥರನೇ ಇರಲಿಲ್ಲ. ನಮ್ಮ ಮಕ್ಕಳುಗಳನ್ನ ಅಷ್ಟೇ ನೋಡಿ ಎಲ್ಲದನ್ನು, ಅದನ್ನು ನೋಡಿ ಇದನ್ನು ನೋಡಿ ಎಲ್ಲನೂ ನೋಡಿ ಖುಷಿ ಪಡ್ತಾಯಿದ್ರು. ಅವರು ನೋಡೋದನ್ನು ನಮಗೆ ನೋಡೋಕ್ಕೇ ಖುಷಿ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಕೆಲವೊಂದೊಂದು ಹೂ ಯಾವುದು ಗಿಡ ಯಾವುದು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬೆಳೆಸಿದ್ರು. ಎಲ್ಲ ನೋಡ್ಕೊಳ್ಳೋ ಅಷ್ಟರಲ್ಲಿ ನಮಗಾಗಲೇ ಹಸಿವು ಶುರುವಾಯಿತು. ನಮ್ಮ ಫೇವ್ರೆಟ್ ಅಡ್ಡ ಬೇರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು. ಚಾಟ್ಸು ಹಾಗೆ ಸ್ನ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಗಮನ ಹೋಯಿತು, ಅಲ್ಲಿಗೆ ಹೊರಟ್ವಿ. ಅಲ್ಲಿಗೆ ಹೋದರೆ ಎಲ್ಲ ಕಡೆನೂ ಫುಲ್ಲು ರಶ್ ಆಗಿ ಹೋಗ್ಬಿಟ್ಟಿತ್ತು. ಯಾವ ಚಾಟ್ಸ್ ಅಂಗಡಿನೂ ಫ್ರೀ ಆಗಿರಲಿಲ್ಲ. ಆದ್ರೂ ನಮಗೆ ಏನು ಬೇಕು ಅದನ್ನು ನೋಡಿಕೊಂಡು ಟೇಸ್ಟ್ ಮಾಡಿಕೊಂಡು ಸ್ವಲ್ಪನೇ ಎಲ್ಲ ಕಡೆನೂ ತೊಗೊಂಡು ಟೇಸ್ಟ್ ಮಾಡಿಕೊಂಡು ಹೊರಟ್ವಿ. ಹಾಗೆ ಮಕ್ಳುಗಳಿಗೂ ಅಷ್ಟೇ ಅವರಿಗೇನು ಇಷ್ಟ ಆಗುತ್ತೆ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.